ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟೇಳ್ಕರ್. ಬಸವಕಲ್ಯಾಣ ತಾಲೂಕಿನ ಮುಡಿಬಿ, ಕಲ್ಖೋರ ಸೇರಿದಂತೆ ಮುಂತಾದ ಗ್ರಾಮಗಳ ರೈತರ ಬೆಳೆ ಹಾನಿ ವೀಕ್ಷಣೆಗಾಗಿ ಆಗಮಿಸಿದ್ದ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಬೆಳೆ ಸಮೀಕ್ಷೆ ಭಾನುವಾರ ನಡೆಸಿದರು. ತದನಂತರದಲ್ಲಿ ಬಂಗ್ಲಾ ಹತ್ತಿರದ ನರ್ ನಾರಾಯಣ್ ಲೇಔಟ್ನಲ್ಲಿರುವ ಶಾಸಕ ಬಿ ನಾರಾಯಣರಾವ್ ಅವರ ಸಮಾಧಿ ಸ್ಥಳಕ್ಕೆ ಭೇಟಿ ಕೊಟ್ಟು ಶ್ರದ್ಧಾಂಜಲಿ ಸಲ್ಲಿಸಿದರು. ಶ್ರದ್ಧಾಂಜಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹುಮನಾಬಾದ ಶಾಸಕರಾದ ರಾಜಶೇಖರ್ ಪಾಟೀಲ್, ಭಾಲ್ಕಿ ಶಾಸಕರಾದ ಈಶ್ವರ್ ಖಂಡ್ರೆ, ಬೀದರ್ ಶಾಸಕರಾದ ರಹೀಂ ಖಾನ್, MLC ವಿಜಯ್ ಸಿಂಗ್, ಶಾಸಕರಾದ ಅಜಯ್ ಸಿಂಗ್ ಅವರು ಬಿ ನಾರಾಯಣರಾವ್ ಅವರ ಕಾರ್ಯವೈಖರಿ ಹಾಗೂ ರಾಜಕೀಯ ಸಾಧನೆ ಕುರಿತು ವಿವರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ಮುಖಂಡರು ಹಾಗೂ ದಿವಂಗತ ಜನಪ್ರಿಯ ಶಾಸಕ ಬಿ ನಾರಾಯಣರಾವ್ ಅವರ ಧರ್ಮಪತ್ನಿ ಮಲ್ಲಮ್ಮ, ಹಿರಿಯ ಸುಪುತ್ರರಾದ ಗೌತಮ್ ರಾವ್, ರಾಜಕೀಯ ಪ್ರಮುಖರಾದ ಅಮೃತರಾವ್ ಚಿಂಕೋಡ್, ಪಂಡಿತರಾವ್ ಚಿದ್ರಿ, ಮೀನಾಕ್ಷಿ ಸಂಗ್ರಾಮ್, ಗೀತಾ ಪಂಡಿತರಾವ್ ಚಿದ್ರಿ, ಬಸವರಾಜ ಸ್ವಾಮಿ, ನೀಲಕಂಠ ರಾಠೋಡ್, ಅಜರ್ ಅಲಿ ನವರಂಗ್, ಶರಣು ಅಲ್ಗುಡ್, ದಾವೂದ್ ಪಟೇಲ್ ಮಂಠಾಳ್, ಯಶೋಧ ನೀಲಕಂಠ ರಾಠೋಡ್, ಬಸವರಾಜ್ ಜಾಬಶೆಟ್ಟಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನಾರಾಯಣರಾವ್ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸತಕ್ಕಂಥ ಸಭೆ. ಬಿ ನಾರಾಯಣರಾವ್ ಅವರು ಸುಮಾರು 40 ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದಾರೆ. ಇದ್ರು ಈಗಿಲ್ಲ ಪಾಪ. ನಾನು 83ರಲ್ಲಿ ಶಾಸಕನಾದೆ. ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದಾರೆ. ನಾವು ಬೇರೆ ಬೇರೆ ಪಕ್ಷದಲ್ಲಿದ್ರು ಕೂಡ ನನ್ನ ಸಂಪರ್ಕ ಬಿಟ್ಟಿರಲಿಲ್ಲ. ಅವರು ನನಗೆ ಮುಂಚಿತವಾಗಿ ಕಾಂಗ್ರೆಸ್ಗೆ ಹೋಗಿದ್ರು, ಆದರೆ ನನ್ನ ಸಂಪರ್ಕದಲ್ಲೇ ಇದ್ರು. ಅಷ್ಟರ ಮಟ್ಟಿಗೆ ನನ್ನ ಜೊತೆಯಲ್ಲಿ ಆತ್ಮೀಯತೆಯನ್ನ, ಸ್ನೇಹವನ್ನ, ಸಂಬಂಧವನ್ನ ಬೆಳೆಸ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಒಬ್ಬ ಹೋರಾಟಗಾರ. ಹೋರಾಟನೇ ಅವರ ಉಸಿರಾಗಿತ್ತು. ಒಬ್ಬ ದಣಿವು ಅರಿಯದ ಹೋರಾಟಗಾರರಾಗಿದ್ದರು. ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಅದು ದನಗರ್ ಸಮಾಜ ಇರ್ಬೋದು, ಕೋಲಿ ಸಮಾಜ ಇರ್ಬೋದು, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಯಾವುದೇ ಸಮಾಜಗಳಿರ್ಬೋದು, ಆ ಸಮಾಜಗಳ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಅವರಿಗೆ ನಾನು ಕಾಂಗ್ರೆಸ್ ಬಂದ್ಮೇಲೆ 2018ರಲ್ಲಿ ನಾನು, ಸಂಸಿಂಗ್ ಅವರು, ಈಶ್ವರ್ ಖಂಡ್ರೆ ಅವರು, ರಾಜಶೇಖರ್ ಪಾಟೀಲ್, ರಹೀಂ ಖಾನ್ ನಾವೆಲ್ಲರೂ ಸೇರಿ ಅವರಿಗೆ ಹಸು ಕಲ್ಯಾಣಕ್ಕೆ ಟಿಕೆಟ್ ಕೊಡಿಸ್ತಾರೆ. ಹಸು ಕಲ್ಯಾಣ ಬಸವಣ್ಣವರ ಕರ್ಮಭೂಮಿ.
ಒಂದು ರೀತಿ ಈ ಕರ್ಮಭೂಮಿಗೆ ಯೋಗ್ಯವಾದಂತ ಒಬ್ಬ ವ್ಯಕ್ತಿಯನ್ನು ನಾವು ಕೊಡಿಸಿದ್ದೀವಿ ಅಂತಕ್ಕಂಥ ಒಂದು ಭಾವನೆ ಇತ್ತು ನನಗೆ. ಇಲ್ಲಿ ಬಸವಣ್ಣವರು ಕೂಡ ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಪರಿವರ್ತನೆ ಆಗಬೇಕು, ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು, ಮೇಲು ಕೀಳು, ಬಡವ ಬಲ್ಲಿದ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ತಾರತಮ್ಯದ ಸಮಾಜ ಹೋಗ್ಬೇಕು, ಎಲ್ಲರೂ ಸಮಾನವಾಗಿರ್ತಕ್ಕಂಥ ಸಮಾಜ ಆಗಬೇಕು ಅಂತೇಳಿ ಅವರು ಹೋರಾಟವನ್ನ ಬಸವಣ್ಣವರು ಇಲ್ಲಿಂದಲೇ ಅವರ ಕಾರ್ಯಕ್ಷೇತ್ರ ಮಾಡಿಕೊಂಡು ಮಾಡ್ತಾ ಇದ್ರು. ವಿಜಯಣ್ಣ ಆಸ್ಥಾನ ಇತ್ತು. ನನಗೆ ಬಸವಣ್ಣವ್ರ ಬಗ್ಗೆ ಅಪಾರವಾದಂತ ಗೌರವ. ಯಾಕಂತಂದ್ರೆ ತೀವ್ರವಾಗಿ ನಮ್ಮ ಜಡ್ಡುಗಟ್ಟಿದ ಜಾತಿ ವ್ಯವಸ್ಥೆಯನ್ನ ಖಂಡಿಸ್ತಂತವರು. ಬಹಳ ಜನ ಮಾಡೋದೊಂದು ಹೇಳೋದೊಂದು ಮಾಡ್ತಾರೆ. ಆದ್ರೆ ಬಸವಾದಿ ಶರಣರು ನುಡಿದಂತೆ ನಡೆದವರು, ನಡೆದಂತೆ ನುಡಿದವರು. ವ್ಯವಸ್ಥೆ ಬದಲಾವಣೆ ಆಗ್ಬಾರ್ದು, ನಮ್ಮ ಮೇಲ್ಗಡೆನೆ ಇರ್ಬೇಕು ನಾನು. ಆದ್ರೆ ಬಸವಣ್ಣ ಹೆಸರು ಮಾತ್ರ ಬಿಡಲ್ಲ ನಾನು. ಇದು ಭೋಗಿಗಳು ಅಂತ ಕರೆಯೋದು ಇವರಿಗೆ. ಯಾರಾದ್ರೂ ಬಸವಣ್ಣವರ ಹೆಸರು ಹೇಳ್ತಾರಲ್ಲ, ಬಸವ ಫಿಲಾಸಫಿ ಹೇಳ್ತಾರಲ್ಲ, ಅವ್ರು ಯಾರು ಬಿಜೆಪಿಗೆ ಹೋಗ್ಬಾರ್ದು. I'm not joking. If anybody believes in Baso philosophy, they should not look towards RSS. RSS ನ ಮುಖವಾಡನೇ ಭಾರತೀಯ ಜನತಾ ಪಕ್ಷ. ಹಿಂದೆ ಜನಸಂಘ ಇತ್ತು, ಆಮೇಲೆ ಜನತಾ ಪಾರ್ಟಿ ಬಂದ್ರು, ಆಮೇಲೆ ಭಾಜಪ ಆಗಿದೆ. ಇವತ್ತಿಗೂ ಹಿಂದುತ್ವ ಬಿಟ್ಟಿದ್ದಾರೆ ಅವರು, RSS ನವರು. ಹಿಂದುತ್ವ ಬಿಟ್ಟಿಲ್ಲ ಅಂತಂದ್ರೆ ತಾರತಮ್ಯ ಒಪ್ಕೊಂಡಿದೀವಿ ಅಂತ. ತಾರತಮ್ಯ ಒಪ್ಕೊಂಡವ್ರ ಜೊತೆ ನೀವು ಬಿಜೆಪಿ ಜೊತೆ ಹೋಗ್ತಿರಲ್ಲ, ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವೇನ್ರಿ? ಆ ಬಸವ ಫಿಲಾಸಫಿನ ನಂಬಿಕೆ ಇಟ್ಕೊಂಡಿದ್ದವರು. ನಾನು ಅವ್ರ ಭಾಷಣ ಅನೇಕ ಸಾರಿ ಕೇಳಿದ್ದೆ. ಈ ಸಾರಿ ಅಸೆಂಬ್ಲಿನಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ, ಅವರ ಅಧ್ಯಕ್ಷತೆ ರಚನೆ ಆಗಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಚರ್ಚೆ ನಡೀತು. ನಾನು ನಾರಾಯಣರಾವ್ ಹೇಳಿದೆ, ನೀನು ಮಾತಾಡಬೇಕು ಅಂತ. ಎಷ್ಟು ಸೊಗಸಾಗಿ ಮಾತಾಡಿದ್ರು ಅಂತಂದ್ರೆ ಬಹಳ ಸೊಗಸಾಗಿ ಮಾತಾಡಿದ್ರು. ನಾನು ಐ ಫೀಲ್ ವೆರಿ ಹ್ಯಾಪಿ. ನಾರಾಯಣರಾವ್ ಅವರು ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ತಿಳ್ಕೊಂಡಿದ್ದಾರೆ, ಬಸವಣ್ಣನ ಬಗ್ಗೆ ತಿಳ್ಕೊಂಡಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಮಹಾರಾಜರ ಬಗ್ಗೆ ತಿಳ್ಕೊಂಡಿದ್ದಾರೆ, ಫುಲೆ ಬಗ್ಗೆ ತಿಳ್ಕೊಂಡಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ಏನೋ ತಿಳ್ಕೊಂಡು ಇತಿಹಾಸ ಗೊತ್ತಿಲ್ಲ, ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಿರೋರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ. ಬೀದರ್ ಜಿಲ್ಲೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಪ್ರತಿಪಕ್ಷದ ನಾಯಕರು ಆದ ಸನ್ಮಾನ್ಯ ಶ್ರೀ ಅವ್ರು ಬಂದಂತದ್ದು ಏನು ಭೀಕರವಾದಂತಹ ಪ್ರವಾಹ. ಬೀದರ್ ಜಿಲ್ಲೆಗೆ ಸುಮಾರು
ಒಂದು ವರ್ಷದಲ್ಲಿ 3ನೇ ಸಲ ಪ್ರವಾಹ ಬಂದಿದೆ. ಆಗಸ್ಟ್ ಅಲ್ಲಿ ಬಂತು, ಸೆಪ್ಟೆಂಬರ್ ಅಲ್ಲಿ ಬಂತು, ಮತ್ತೆ ಈಗ ಕೊನೆ ಮಳೆಗಾಲದಲ್ಲಿ ಮತ್ತೆ 8 ದಿವಸದಿಂದ ಸತತವಾಗಿ ಧಾರಾಕಾರವಾಗಿ ಮಳೆ ಬಿದ್ದು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗಿದೆ. ರೈತರು ಬಹಳಷ್ಟು ತತ್ತರಿಸಿ ಹೋಗಿದ್ದಾರೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮನೆ ಕುಸಿತವಾಗಿದೆ, ಸಂಪರ್ಕ ಕಡಿದು ಹೋಗಿದೆ, ವಿದ್ಯುತ್ ಶಕ್ತಿ ಇಲ್ಲ, ಕಬ್ಬೆಲ್ಲ ಅಡ್ಬಿದ್ದು ಹೋಗಿದೆ, ಸೋಯಾಬೀನ್ ಹೋಯ್ತು, ಇವತ್ತು ತೊಗರಿ ಹೋಗಿದೆ, ಇವತ್ತು ಇನ್ನಿತರ ಅನೇಕ ಏನೇನು ಬೆಳೆಗಳು ಬೆಳೆದಿದ್ದು ಎಲ್ಲ ಬೆಳೆ ನಷ್ಟ ಆಗಿದೆ. ಅದನ್ನು ನೋಡ್ಬೇಕು. ಮತ್ತೆ ಅವರ ಪ್ರೀತಿಯ ಶಿಷ್ಯ ಅಂತ ಹೇಳಿದ್ರೆ ಬಿ ನಾರಾಯಣರಾವ್ ಅತ್ಯಂತ ಸಿದ್ದರಾಮಯ್ಯಜಿ ಅವರಿಗೆ ಬಹಳ ಆಪ್ತರಾಗಿದ್ರು. ನನ್ನ ಜೊತೆಯಲ್ಲೂ ಆಪ್ತರಿದ್ರು, ಬಹಳಷ್ಟು ಜನರ ಜೊತೆಲಿ ನಮ್ಮ ರಾಜಶೇಖರ್ ಅನೇಕ ಎಲ್ಲ ಜೊತೆಲಿ ಆಪ್ತರಿದ್ರು. ಆದರೆ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ನಾರಾಯಣರಾವ್ ಬಗ್ಗೆ ವಿಶೇಷವಾದಂತ ಒಂದು ಕಳಕಳಿ ಇತ್ತು, ಕಾಳಜಿ ಇತ್ತು, ಮಮತೆ ಇತ್ತು. ನಾರಾಯಣರವರಿಗೂ ಅವ್ರ ಬಗ್ಗೆ ಅಷ್ಟೇ ಅಭಿಮಾನ ಇತ್ತು. ಅದರ ಯಾಕೆಪ್ಪ ಅಂತ ಹೇಳಿದ್ರೆ ನಾರಾಯಣರವರು ಬಡವರಿಗಾಗಿ ಹೋರಾಟ ಮಾಡ್ತಾ ಇದ್ರು. ಯಾರು ಶೋಷಿತರಿದ್ದಾರೆ, ವಂಚಿತರಿದ್ದಾರೆ, ಯಾರು ಇವತ್ತು ಎಲ್ಲಾ ಸೌಲಭ್ಯಗಳಿಂದ ಅವರು ಹೊರಗೆ ಉಳಿದಿದ್ದಾರೆ ಅಂತ ಜನರಿಗಾಗಿ ಜೀವನ ಪರ್ಯಂತ ಹೋರಾಟ ಮಾಡಿ ಅನ್ಯಾಯದ ವಿರುದ್ಧ, ಇವತ್ತು ಏನು ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಹೋರಾಡಿ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು, ಕಟ್ಟ ಕಡೆ ವ್ಯಕ್ತಿಗೂ ಇವತ್ತು ನ್ಯಾಯ ಸಿಕ್ಕರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂತ ನಂಬಿಕೆ ಉಳ್ಳಂತವ್ರು ಯಾರಾದ್ರೂ ಇದ್ರೆ ಅದು ಬಿ ನಾರಾಯಣರವರು ಇದ್ರು. ಬಹಳ ಜನ ಅವರಿಗೆ ಅರ್ಥ ಮಾಡಿಕೊಂಡಿಲ್ಲ. ಹೀಗಾಗಿ ಹೋರಾಟ ಮಾಡಿ 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 ಕೊನೆಗೆ ಅವರು ಇವತ್ತು ಮೊನ್ನೆ 2018ರಲ್ಲಿ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಹಿಂದೆನೂ ಸ್ಪರ್ಧೆ ಮಾಡಿದ್ರು. ಮತ್ತೆ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅವರು ಪ್ರಚಂಡ ಬಹುಮತದಿಂದ ಗೆದ್ದು ಬಂದ್ರು. ನಮ್ಗೆಲ್ಲ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಾನು ಬಹಳ ಸಲ ನಾರಾಯಣರವರಿಗೆ ಹೇಗಾದ್ರೂ ಮಾಡಬೇಕು, ಅವರಿಗೆ ಶಾಸಕರಾಗಿ ಮಾಡಬೇಕು ಅನ್ನುವಂಥದ್ದು ಆ ಒಂದು ನಿಟ್ಟಿನಲ್ಲಿ ಬಸವ ಕಲ್ಯಾಣ ಮತದಾರರ ತಾವೆಲ್ಲ ಬಂಧುಗಳು ಅವರಿಗೆ ಸಹಕಾರ ಮಾಡಿದ್ರಿ, ಸಹಯೋಗ ಮಾಡಿದ್ರಿ, 5 ವರ್ಷಕ್ಕೆ ಗೆಲ್ಸ್ಕೊಂಡಿದ್ರಿ. ಆದ್ರೆ ವಿಧಿಯಾಟ, ಈ ವಿಧಿಯಾಟ ನಮ್ ಕೈಲಿ ನಿಮ್ ಕೈಲಿ ಇಲ್ಲ. ಇವತ್ತು ಅವ್ರು ಇಷ್ಟೊಂದು ಬೇಗ ನಮ್ಮಿಂದ ಅಗಲಿ ಹೋಗ್ತಾರೆ ಅಂತ ಹೇಳಿ ನಾವು ಕನಸು ಮನಸ್ಸಲ್ಲೂ ವಿಚಾರ ಮಾಡಿರ್ಲಿಲ್ಲ. ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬಂದ ಮೇಲೆ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದು ನಮ್ಮ ಮಣಿಪಾಲ್ನಲ್ಲಿ ಅವರು ಇವತ್ತು ಅಡ್ಮಿಟ್ ಆದ್ರು. ನಾನು ನಿರಂತರವಾಗಿ ನಾನು ಇರ್ಬೋದು, ರಾಜಶೇಖರ್ ಇರ್ಬೋದು, ನಾವೆಲ್ಲ ಸುಮಾರು ಕಂಟಿನ್ಯೂಸ್ ಆಗಿ ಸಮಾಲೋಚನೆ ಮಾಡ್ತಾನೆ ಇದ್ವಿ, ಡಾಕ್ಟರ್ ಜೊತೆ ಸಂಪರ್ಕ ಮಾಡ್ತಾನೆ ಇರ್ತಾ ಇದ್ವಿ. ನಮ್ಗೆಲ್ಲರಿಗೆ ಏನಿತ್ತಪ್ಪ ಅಂತ ಹೇಳಿದ್ರೆ ಅವ್ರು ಗುಣಮುಖರಾಗ್ತಾರೆ, ಮತ್ತೆ ಬರ್ತಾರೆ ಅನ್ನುವಂಥದ್ದು. 2 ತಾರೀಕಿಗೆ ಅನ್ಸುತ್ತೆ ನನಗೆ ಫೋನ್ ಮೇಲೆ ಮಾತಾಡಿದ್ರು, 20 ನಿಮಿಷ ಮಾತಾಡಿದ್ರು. ಸರ್, ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನನ್ಗೇನು ಆಗೋದಿಲ್ಲ, ನಾನು ಗುಣಮುಖನಾಗ್ತೀನಿ, ಮತ್ತೆ ಬರ್ತೀನಿ, ನಾವು ನೀವೆಲ್ಲರೂ ಕೂಡಿ ಮತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋಣ ಅನ್ನುವಂತ ಮಾತನಾಡ್ತಾರೆ. ಆದ್ರೆ ಇವತ್ತು 24 ದಿವಸ ಜೀವನ ಮರಣದ ಜೊತೆಲಿ ಹೋರಾಟ ಮಾಡಿ ಯಾರೆಲ್ಲ ತಜ್ಞ ವೈದ್ಯರೆಲ್ಲರೂ ಬಹಳಷ್ಟು ಶ್ರಮ ಪಟ್ಟು ಪ್ರಯತ್ನ ಮಾಡಿದ್ರು. ಇವತ್ತು ನಾರಾಯಣರವರು 24 ಸೆಪ್ಟೆಂಬರ್ಗೆ ನಮ್ಮಿಂದ ಅಗಲಿ ಹೋದ್ರು. ಬಹಳ ದುಃಖ, ಅತೀವ ದುಃಖ. ಇವತ್ತು ಅವರ ಒಂದು ಅಂತ್ಯಕ್ರಿಯೆ ನಾವೆಲ್ಲರೂ ಸಿದ್ದರಾಮಯ್ಯಜಿಯವರು ಯಾವಾಗ್ಲೂ ಅದ್ರ ಬಗ್ಗೆ ಮಾನಿಟರ್ ಮಾಡ್ತಾನೆ ಇದ್ರು. ಎಲ್ಲಿಂದ ಆ ಸುದ್ದಿ ತಿಳಿದ ತಕ್ಷಣ ನಾನು, ರಾಜಶೇಖರ್ ಅವರು, ವಿಜಯ್ ಸಿಂಗ್ ರವರು, ಅಜಯ್ ಸಿಂಗ್ ರವರು, ಅನೇಕ ಜನ ನಾವೆಲ್ಲ ಆಸ್ಪತ್ರೆಗೆ ಹೋಗಿ ಇವತ್ತು ಅವರ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತಂದು ಬಹಳ ಗೌರವಯುತವಾಗಿ ಅಂತ್ಯಕ್ರಿಯೆ ಆಯಿತು. ಇವತ್ತು ಆತ್ಮೀಯ ಬಂಧುಗಳೇ, ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಯಾಕೆಂದ್ರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ಒಬ್ಬ ಮನುಷ್ಯ ಏನು ಸಮಾಜಕ್ಕಾಗಿ ಒಳ್ಳೇದು ಮಾಡ್ತಾನೆ ಅದೇ ಚಿರಸ್ಥಾಯಿಯಾಗಿ ಉಳಿತದೆ.
ಇವತ್ತು ನಾರಾಯಣರವರ ಈ ಒಂದು ಸಭೆಗೆ ಯಾರು ನಿಮ್ಗೆ ಬರೀ ದೂರವಾಣಿ ಮುಖಾಂತರ ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ ಅಂದ ತಕ್ಷಣ ಹಿಂದೆನೂ ಒಂದಾಗಿತ್ತು, ನಾನು ಬಂದಿದ್ದೆ, ಅವಾಗೂ ಸೇರಿದ್ರಿ. ಈಗ ಮತ್ತೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ರಿ ಅಂತ ಹೇಳಿದ್ರೆ ಅವರ ಜನಪ್ರಿಯತೆ ತೋರಿಸ್ಕೊಡ್ತದೆ. ಅವರು ಬಡವರಿಗಾಗಿ ಏನ್ ಕೆಲಸ, ಅವರು ಬಡವರ ಶಾಸಕರಾಗಿದ್ರು. ನಾರಾಯಣ ರಾವ್ಜಿ ಗರೀಬೋ ಕೆ MLA थे. ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗೋದ್ರ ಜೊತೆಯಲ್ಲಿ ಬಂದಲ್ಲಿ ಇವತ್ತು ಸಾಮಾಜಿಕ ನ್ಯಾಯ ಇಡೀ ಜಗತ್ತಿಗೆ ಕೊಟ್ಟಂತದ್ದು, ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಸಂದೇಶ ಹೋಗಿದ್ದಂಥದ್ದು, ಯಾರು ಮೇಲಲ್ಲ ಯಾರು ಕೇಳಲ್ಲ ಅನ್ನುವಂತ ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂಥದ್ದು, ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹದ ತಳದ ಮೇಲೆ ಭವ್ಯ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಈ ಬಸವ ಕಲ್ಯಾಣದಿಂದಲೇ ನಾನು ಶಾಸಕನಾಗಬೇಕು ಅಂತ ಅವರ ಒಂದು ಕನಸಿತ್ತು. ಅದು ನಾನು ಸಾಯ್ತು. ಈಗ ಮತ್ತೆ ಅವರು ನಮ್ಮ ಅನುಭವ ಮಂಟಪ ಇಲ್ಲಿ ಒಂದು ಇಡೀ ವಿಶ್ವಕ್ಕೆ ಮಾದರಿಯಾದಂತ ಅನುಭವ ಮಂಟಪ ಆಗಬೇಕು ಅನ್ನುವಂತ ಕನಸಿತ್ತು. ಆ ಅನುಭವ ಮಂಟಪನು ಇವತ್ತು ಯಾವ ರೀತಿಯಲ್ಲಿ ಅದರ ಒಂದು ವಿನ್ಯಾಸ ಆಯಿತು, ಯಾವ ರೀತಿಯಲ್ಲಿ ಅನುಭವ ಮಂಟಪದ ಪರಿಕಲ್ಪನೆ ಆಯಿತು, ಅದು ನಾನು ಸವಿಸ್ತಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ನಾನು ಹೇಳಿದ್ದೇನೆ ಅದರ ಬಗ್ಗೆ. ಯಾಕೆಂದ್ರೆ ಈಗ ಮುಂದೆ ನಾವೆಲ್ಲರೂ ದುಃಖದಲ್ಲಿದ್ದೀವಿ, ಆದ್ರೆ ಕೆಲವೊಂದು ಜನ ನಮ್ಮ ಪ್ರತಿಪಕ್ಷದವರು ಏನಿದ್ದಾರೆ ಅವರೆಲ್ಲ ಬರೀ ರಾಜಕೀಯ ಮಾಡುವಂತದ್ರಲ್ಲಿ ತಲ್ಲೀನರಾಗಿದ್ದಾರೆ. ಆ ದೃಷ್ಟಿಯಿಂದ ಆತ್ಮೀಯ ಬಂಧುಗಳೇ, ಇವತ್ತು ನಾರಾಯಣ ರಾವ್ಜಿ ಏನಿದ್ರು, ಅವ್ರ ಕನಸೇನಿತ್ತು, ನಾನು ಮಂತ್ರಿ ಇದ್ದಾಗ ಹಿಂದೇನು ಗುರುಗಳು, ಬಸವತತ್ವ ಅನುಯಾಯಿಗಳು, ಇಲ್ಲಿರುವಂತಹ ಸರ್ವ ಸಮುದಾಯದವರು ಅವರೆಲ್ಲರೂ ಸೇರಿ ಜಗತ್ತಿಗೆ ಮಾದರಿಯಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇಲ್ಲಿ ಪ್ರವಾಸಿ ಇವತ್ತು ನಾರಾಯಣರವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಈ ಮುಂದೆ ಮತ್ತೆ ಬಸವ ಕಲ್ಯಾಣ ಕುಡಿಗೆ ಹೇಳಬೇಕು, ಅಭಿವೃದ್ಧಿ ಪಥವತ್ತ ಮುಂದೆ ಹೋಗ್ಬೇಕು. ಮುಂದಿನ ದಿನಮಾನಗಳಲ್ಲಿ ಬಸವ ಕಲ್ಯಾಣನ್ನು ಯಾರು ಪ್ರತಿನಿಧಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಆಲೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೇನ್ ಮಾಡಿದ್ದೀವಿ, ಇಲ್ಲಿಯವರೆಗೆ ಬಸವ ಕಲ್ಯಾಣದಲ್ಲಿ ಏನೇ ಅಭಿವೃದ್ಧಿ ಆಗಿದೆ, ಆ ಅಭಿವೃದ್ಧಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಪಾತ್ರ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಿದೆ, ಅದು ನಮ್ಮ ಪಾತ್ರ ಇದೆ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನೋಡಿದ್ರಿ ಇವತ್ತಿಲ್ಲಿ ಕೆಲವೊಂದು ಜನ ಬಿಜೆಪಿ ನಾಯಕರು ಎಲ್ಲವೂ ನಾವು ಮಾಡಿದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ, ಈ ಅಭಿವೃದ್ಧಿ ಮಂಡಳಿ ನಿರ್ಮಾಣ ಮಾಡಲಿಕ್ಕೆ ಹಿಂದೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಮಾಡುವಂತಹ ಸಂದರ್ಭದಲ್ಲಿ ಲಿಂಗಕ್ಕೆ ಚನ್ನಬಸವಪಟ್ಟ ದೇವರು ಏನೊಂದು ಅವರು ಸಂಕಲ್ಪ ಮಾಡಿದ್ರು, ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ 72ನೇ ಇಸ್ವಿಯಲ್ಲಿ ಅದನ್ನು ಪ್ರಾರಂಭ ಮಾಡಿದಂಥದ್ದು, ಅದಕ್ಕೆ ಅಡಿಪಾಯ ಹಾಕಿದಂಥದ್ದು, ಒಂದೇ ದಿನ ರಾತ್ರಿ ಹಗಲು ಕೂಡಿ ಆ ಲಿಂಗಾಕಾರದು ಕಂಪ್ಲೀಟ್ ಮಾಡಬೇಕು ಅಂತ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಚನ್ನಬಸವಪಟ್ಟ ದೇವ್ರ ಜೊತೆಯಲ್ಲಿ ಅದು ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಕಂಡ್ರು ಇದ್ರು ಅನ್ನುವಂತ ಮಾತನ್ನು ಹೇಳ್ತಾರೆ. ಇವತ್ತವ್ರು ಕೇಳ್ತಾರೆ ನಿಮ್ಮ ಕೊಡುಗೆ ಏನಿದೆ, ಕಾಂಗ್ರೆಸ್ನವರ ಕೊಡುಗೆ ಏನಿದೆ ಅನ್ನುವಂತ ಮಾತನ್ನು. ಅದಾದ ಮೇಲೆ ಇವತ್ತು ನಾವು 99ರ ನಂತರ ಇಲ್ಲೇ ಕಾಮಶೆಟ್ಟಿಯವರಿದ್ದಾರೆ. ಇವತ್ತು ನಮ್ಮ ಶರಣ ಕಮ್ಮಟದ ಮುಖಾಂತರ 10-15 ವರ್ಷಗಳವರೆಗೆ ನಾನೇ ಅಧ್ಯಕ್ಷನಾಗಿ ಇಡೀ ಎಲ್ಲಾ ಮುಖಂಡಗಳನ್ನು ಕರೆಸಿ ಮಾತನಾಡಿ ಇವತ್ತು ಪ್ರತಿ ವರ್ಷ ಅನುಭವ ಮಂಟಪದಲ್ಲಿ ಯಾವ ರೀತಿಯಲ್ಲಿ ಇವತ್ತು ಜ್ವಲಂತ ಸಮಸ್ಯೆಗಳು, ಅನಿಷ್ಟಗಳು ಏನಿದ್ದಾವೆ ಅದರ ವಿರುದ್ಧ ಒಂದು ಜಾಗೃತಿ ಮೂಡಿಸುವಂತಹ ಗೋಷ್ಠಿಗಳನ್ನು ನಾವು ಆಯೋಜನೆ ಮಾಡಿ ಬಸವ ತತ್ವದ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಹೊಂಟಂತಹ ಸಂದರ್ಭದಲ್ಲಿ ಇವತ್ತು ಈ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಆಗ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಎಲ್ಲಾ ಹಿರಿಯ ಗುರುಗಳ ಏನು ಸ್ವಾಮಿ ನಾವು ಪ್ರಯತ್ನ ಮಾಡಿ ಇವತ್ತು SM ಕೃಷ್ಣರವರಿಗೆ ಮನವರಿಕೆ ಮಾಡಿಕೊಟ್ಟು ಪ್ರಥಮವಾಗಿ ಅನುಭವ ಮಂಟಪ ಘೋಷಣೆ ಆಗಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟು ಇವತ್ತು ಬಸವ ತತ್ವದ ಮಾರ್ಕ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಅನುಭವ ಮಂಟಪ ಮಾಡುವಂತದಕ್ಕೆ ಗೋರು ಚನ್ನಬಸಪ್ಪನವರು ಬಸವ ತತ್ವದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂತ ಹಿರಿಯ ಸಾಹಿತಿಗಳು ಅವರ ಅಧ್ಯಕ್ಷತೆಯಲ್ಲಿ
ಸಮಿತಿಯನ್ನು ರಚನೆ ಮಾಡಿ ಆ ತಜ್ಞರ ಸಮಿತಿಗೆ ಇವತ್ತು ಅವರು ಒಪ್ಪಿಗೆ, ನಾನು ವಯಸ್ಸಾಗಿದೆ ಅಂದ್ರೆ ನಾನು ಖುದ್ದಾಗಿ ಮಂತ್ರಿ ಆಗಿ ಅವ್ರ ಮನೆಗೆ ಹೋಗಿ ಒಪ್ಪಿಸಿ ಅವ್ರು ಯಾರ್ಯಾರಿಗೆ ಎಸ್ ಟಿ ಸಿದ್ದಲಿಂಗಯ್ಯನವರಿಗೆ, ರಂಜಾನ್ ದರ್ಗಾರ್ ಅವರಿಗೆ, ಅರವಿಂದ್ ಜತ್ತಿ ಅವರಿಗೆ ಸದಸ್ಯರಾಗಿ ಮಾಡಬೇಕು ಅಂದಾಗ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು ಆದೇಶ ಹೊರಡಿಸಿದ್ರು. ಅದಾದ್ಮೇಲೆ ತಜ್ಞರ ಜೊತೆಲಿ ಎಲ್ಲರ ಜೊತೆಲಿ ಚರ್ಚೆ ಮಾಡಿ ಆ ಒಂದು ತಜ್ಞರ ಒಂದು ವರದಿ ತಯಾರಾಯ್ತು. 550-600 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ವಿನ್ಯಾಸ ಬಂತು. ಮೈತ್ರಿ ಸರ್ಕಾರ ಬಂದ ಮೇಲೆ ಈ ಸರ್ಕಾರ ಬಂತು ಆಪರೇಷನ್ ಕಮಲ್ ಇಂದ. ಇವ್ರು ಬಂದ್ಮೇಲೆ ಈಗ ಹೇಳ್ತಾರೆ 100 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಎಲ್ಲಿದೆಪ್ಪ 100 ಕೋಟಿ? 1 ರೂಪಾಯಿ ಆದ್ರೂ ಬಿಡುಗಡೆ ಮಾಡಿದ್ದೀರಾ? ಇಲ್ಲಿವರೆಗೆ 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ಈ ಬಿಜೆಪಿ ನಳಿನ್ ಕಟೀಲ್ ಇಲ್ಲಿ ಬಂದು ಹನುಮ ಮಂಟಪಕ್ಕೆ ಹೋಗಿ ಎಲ್ಲ ನಾವೇ ಮಾಡಿದೀವಿ ಅನ್ನುವಂತ ರೀತಿಯಲ್ಲಿ ಈಶ್ವರ್ ಖಂಡ್ರೆ ಏನ್ ಮಾಡಿದ್ದಾರೆ, ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ದಾರೆ, ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗ್ಬೇಕು, ಇವರಿಗೆ ಮಾನ ಮರ್ಯಾದೆನೂ ಇಲ್ಲ. ಇಂಥ ಒಂದು ಪವಿತ್ರವಾದಂತ ಪ್ರದೇಶದಲ್ಲಿ ಬಂದು ಸುಳ್ಳು ಹೇಳ್ತಾರೆ. ಇಲ್ಲಿರುವಂತ ನಮ್ಮ ಸರ್ಕಾರ ಇದ್ದಾಗ ಸರ್, ಇಲ್ಲಿ ಯಾವಾಗ ನೀರಾವರಿ ಯೋಜನೆ ಬಂದಿತ್ತು, ನೀರಾವರಿ ಯೋಜನೆ ಬಂದಂತ ಸಂದರ್ಭದಲ್ಲಿ 520 ಕೋಟಿ ಮುಖ್ಯ ಕಾಲುವೆ ಕಾರಂಜಾಕ್ಕೆ ಮಾಡುವಂತದಕ್ಕೆ 280 ಕೋಟಿ ನನ್ನ ಕ್ಷೇತ್ರ ನಿಮ್ಮ ಕೊಂಗ್ಲಿಯಿಂದ ಬಸವ ಕಲ್ಯಾಣದಲ್ಲಿರುವಂತ ಸುಮಾರು 15 ಕೆರೆಗಳಿಗೆ, ತ್ರಿಪುರಾಂತ ಕೆರೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಇವತ್ತ ಮಾನ್ಯ ನಾಯಕರು ಬಂದಿದ್ದಾರೆ. ಇವತ್ತ ತಮ್ಮೆಲ್ಲರ ಆಶೆ ಏನಿದೆ, ಇವತ್ತ ಬಿ ನಾರಾಯಣರವರು ಅವರೇನು ಕಾರ್ಯಕ್ರಮಗಳು ಮಾಡಿದ್ದಾರೆ, ಇನ್ನೂ ಏನು ಕಾರ್ಯಕ್ರಮಗಳು ಉಳಿದಿವೆ, ನಾವೆಲ್ಲರೂ ಜೊತೆಗೂಡಿ ಆ ಬಿ ನಾರಾಯಣಜಿ ಅವರ ಹೆಸರು ಶಾಶ್ವತವಾಗಿ ಬಸವ ಕಲ್ಯಾಣದಲ್ಲಿ ಉಳಿಬೇಕು. ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವ್ರು ಇನ್ನೂ ಏನೇನು ಅರ್ಧ ಕೆಲಸಗಳು ಮಾಡಿದಾರೆ. ಇವತ್ತು ಅನೇಕ ಕಾರ್ಯಗಳು ಹೇಳ್ತಾ ಇದ್ರು. ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಯಶೋಧ ರಾಠೋಡ್ ಅವರು, ಇವತ್ತು ಅನೇಕ ಜನ ನೀಲಕಂಠರಾವ್ ರಾಠೋಡ್ ಹೇಳ್ತಾ ಇದ್ರು, ಸರ್ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಾಗಿದೆ. ಇವತ್ತ ನಮ್ಮ ನಾಯಕರು ಬಿ ನಾರಾಯಣಜಿ ಅವರು ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅಂತ. ಇವತ್ತು ನಿಜವಾಗ್ಲೂ ಅವೆಲ್ಲ ಆಶ್ವಾಸನೆಗಳಿಗೆ ನಾವು ಬರ್ತಕ್ಕಂಥದಿಂದಲೇ ಸಿದ್ದರಾಮಯ್ಯ ಸಾಹೇಬರ ಒಂದು ನಾಯಕತ್ವದಲ್ಲಿ ಅವೆಲ್ಲ ಕಾರ್ಯಗಳು ಮಾಡ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ನಾನೆಲ್ಲ ಮಾಡ್ತೀನಿ ಅಂತ ನಾನು ಹೇಳಿ, ಇವತ್ತೇನು ಸ್ವರ್ಗೀಯ ಬಿ ನಾರಾಯಣಜಿ ಅವರ ಶಾಂತಿ ಸಿಗ್ಲಿ, ಅವರ ಧರ್ಮಪತ್ನಿ, ಅವ್ರ ಸುಪುತ್ರರು, ಅವರಿಗೆ ಆ ಭಗವಂತ ಧೈರ್ಯ ತುಂಬತಕ್ಕಂತ ಶಕ್ತಿ ಕೊಡ್ಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಾನು ಯಾವಾಗಲೂ ಕೂಡ, ಯಾಕಂದ್ರೆ ಬಿ ನಾರಾಯಣರವರು ನನ್ನ ಜೊತೆ ಎಲ್ಲ ಲಿಂಗೈಕ್ಯ ನಮ್ಮ ತಂದೆಯವರಂತ ಬಸವರಾಜ್ ಪಾಟೀಲ್ ಅವರ ಜೊತೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದವರು. ಅದ್ರ ಆದ ನಂತರ ನಮ್ಮ ಜೊತೆಯಲ್ಲಿ ಕೂಡ ಸುಮಾರು 4 ಚುನಾವಣೆ, ಇನ್ನೊಂದು ಸಾಹೇಬರ ಪರ್ಮಿಷನ್ ತಗೊಂಡು, ಯಾವಾಗ ಸಿದ್ದರಾಮಯ್ಯ ಸಾಹೇಬರು 2003ರಲ್ಲಿ ಚುನಾವಣೆ ಬಂದಾಗ ಬಿ ನಾರಾಯಣರಾವ್ ನಾವೆಲ್ಲ ಒಂದ್ ಕಡೆ, ಸಿದ್ದರಾಮಯ್ಯ ಸಾಹೇಬರು ಒಂದ್ ಕಡೆ ಇದ್ರು ಕೂಡ ಬಿ ನಾರಾಯಣರಾವ್ ನನ್ನ ಜೊತೆಯಲ್ಲಿ ಕೂಡಿ ಇವತ್ತು ಉಪ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸ್ತಕ್ಕಂಥ ಪ್ರಯತ್ನ ಆಯ್ತು. ಇವತ್ತು ಬಿ ನಾರಾಯಣರಾವ್ ಪರಿವಾರ ಜೊತೆಯಲ್ಲಿ ನಾನು ಯಾವಾಗಲೂ ಕೂಡ ನಾನು ಜೊತೆಯಲ್ಲಿದ್ದೀನಿ ಅಂತ ನಾನು ಹೇಳಿ, ಇವತ್ತೇನು ಕಾರ್ಯಕ್ರಮ ಏರ್ಪಾಡು ಮಾಡಿರ್ತಕ್ಕಂಥ ತಾಲೂಕಾ ಕಾಂಗ್ರೆಸ್ ಕಮಿಟಿ ಇರ್ಬೋದು, ಇವತ್ತೆಲ್ಲ ಅವರು ಪರಿವಾರದವ್ರು ಇರ್ಬೋದು, ಎಲ್ಲರಿಗೆ ನಾನು ಹೇಳಿ ನನ್ನ 4 ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.